ಲೇ ಸಮರ್ಥ, ಯಾರು ನೀನು? ಹಿಂದೇನಾಗಿದ್ದೀಯಾ, ಈಗೇನಾಗ್ತೀಯಾ, ಮುಂದೇನಾಗ್ತೀಯ ಎಂಬುದು ಈ ನಾಗೇಂದ್ರನ ಕೈಯಲ್ಲಿದೆ. ನನ್ನಂತವನು ಏಕೆ ಎದುರು ಹಾಕಿಕೊಂಡೆ ಎಂದು ನರಳಿ ನರಳಿ ಸಾಯಬೇಕು ಮಗನೇ. ನಾ ಹುಟ್ಟಿದ್ದು ಕೆಟ್ಟ ನಕ್ಷತ್ರದಲ್ಲಿ. ಸಮರ್ಥ, ಮುಗಿದು ಮಗನೇ ನಿನ್ನ ಕತೆ. ಲೇ ಸೌಮ್ಯ, ಮೊನ್ನೆ ನಡೆದ ಕಬಡ್ಡಿ ಪಂದ್ಯಾವಳಿಯನ್ನ ನನಗೆ ಬಿಟ್ಟು ಕೊಟ್ಟಿದ್ದರೆ ನಿನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ದೇವರು ಸೃಷ್ಟಿಯನ್ನ ಮಾಡಿರಬಹುದು, ಆದರೆ ಈ ಪ್ರಶಾಂತ್ ಗೌಡನ ಸೃಷ್ಟಿಯ ಮುಂದೆ ಯಾವ ಆಟನೂ ನಡೆಯೋದಿಲ್ಲ. ಗೌಡ್ರ, ಅವ್ರ ವಿಷಯ ಬಿಡ್ರಿಪ್ಪ ಗೌಡ್ರ. ಆ ಶ್ರೀಧರ ನಾಯಿ ಹಂಗೆ ತಿರುಗಾಡತಾನ್ರಿ ಗೌಡ್ರ. ಅವೇನಾರ ಆಸ್ತಿ ಪತ್ರ ತಗೊಂಡ್ ಬಂದು ನಿಮ್ಮ ತಂಗಿನ ಕೊಡಂದ್ರೆ ಹೆಂಗ್ ಮಾಡೋದ್ರಿ ಗೌಡ್ರ? ಏ ಕಂತ್ರಿ, ಅಷ್ಟು ತಿಳಿಯದೆ ನೋಡಿನಿಗೆ ಮೂರ್ಖ. ಆ ನಮ್ಮ ಸ್ಥಾನದಲ್ಲಿರುವ ಗಿಳಿಮರಿ ಹೆಣ್ಣು ಹೇಗೆ ಆಟ ಆಡಿಸ್ಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತು. ಹೆಂಗ್ರಿ ನಾಗೇಂದ್ರ ಪರ, ಅದು ಹೆಂಗಂತಿನ್ನ? ಲೇಕಂತ್ರಿ, 3 ಅಡಿ 6 ಅಡಿ ಜಾಗಕ್ಕೆ ಹೋಗುವ ವಯಸ್ಸಾಯ್ತು, ನಿನಗೆ ಇನ್ನು ಬುದ್ಧಿ ಬರಲಿಲ್ಲವೇ? ಅಂದು ಆ ರಾವಣನ ಕಾಲ, ಎಂದು ಈ ಪ್ರಶಾಂತ್ ಗೌಡನ ಕಾಲ. ನಾನು ಹೇಳಿದ ಹಾಗೆ ಹೇಳಿದರೆ ಅಷ್ಟೇ ಸಾಕು. ಆಯ್ತು ಬಿಡ್ರಿ ಗೌಡ್ರ, ನೀವು ಹೆಂಗೆ ಹೇಳ್ತಿರ್ಲಿ ಹಂಗೆ ಕೇಳ್ಕೊತಾವ ಆದ್ರೆ ಆತ್ ಬಿಡ್ರಿ ನಾವು. ಏ ಕಂತ್ರಿ, ನಮ್ಮ ಸಾಹುಕಾರರು ತಮ್ಮ ತಂಗಿಯನ್ನು ಆ ಶ್ರೀಧರನ್ ಕೊಡುತ್ತೇನೆಂದ ಮಾತು ಕೊಟ್ಟಿಲ್ಲೇನೋ? ಸರ ಹೇಳ್ಯಾರ್ರಿ ಗೌಡ್ರ, ಅವ್ರು ಹೇಳ್ಯಾರ್ರಿ. ಏ ನಾವು ಹೇಳಿದಾಗೆ ಅವನು ಕೇಳಿದರೆ ತನ್ನೆಲ್ಲ ಆಸ್ತಿಗಳನ್ನು ಬರೆದುಕೊಂಡು ಬಂದಿದ್ದರೆ ಖಂಡ ಪೂರ್ತಿ ಕೊಡಿಸಿ ಆ ಆಸ್ತಿಯನ್ನೆಲ್ಲ ನಮ್ಮಿಬ್ಬರ ಹೆಸರಿಗೆ ಬರೆಸಿಕೊಳ್ಳೋದು ನಮ್ಮಿಬ್ಬರ ಕೆಲಸ. ನನ್ನ ದೇವಿ ಕಾಣುವನು ಸುಮಬಾಣವೇ ಅವಳಾಗುತ್ತ ನನ್ನ ದೇಹ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಸೇರಿದಳು. ನಮಸ್ಕಾರ ರೀ ಬಾವಿನವರಿಗೆ. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಮೊದಲು ಹೇಳಿದ ಕೆಲಸ ಏನಾಯ್ತು, ಆಮೇಲೆ ಮಾತನಾಡುವೆ ಬೀಗತನದ ಬಗ್ಗೆ. ನೀವು ನನಗೆ ತಿಳಿಸಿ ಹೇಳೋದಕ್ಕೆ ನಾನೇನು ಹಾಲು ಕುಡಿಯುವ ಹಸುಗೂಸು ಅನ್ಕೊಂಡೇನೋ ಸೊಕರ? ಹಾಲು ಕುಡಿಯಾಕ್ತೀನಿ. ಒಂದೇ ಕ್ಷಣದಲ್ಲಿ ನಮ್ಮ ಅಣ್ಣ ಅತ್ತಿಗೆನ ಹುಟ್ಟು ಬಟ್ಟೆ ಸಹಿತ ಹಾಗೆ ಹೊರಗೆ ಹಾಕಿದ್ದೆ. ಶ್ರೀಧರ್, ನಿಮ್ಮಣ್ಣ ಅತ್ತಿಗೆಗೆ ಏನಾರ ಕೊಟ್ಟಿವೋ ಅಥವಾ ಹಾಗೆ ಕಳಿಸಿದೆಯೋ? ನಾಗೇಂದ್ರ,
ಅವರನ್ನ ಹಾಗೆ ಕಳಿಸಿಲ್ಲ ನಾಗೇಂದ್ರ. ಅವ್ರ ಮೈ ಮೇಲಿರುವ ಆಭರಣವನ್ನ ಕಸಿದುಕೊಂಡು ಆ ಕೈಯಲ್ಲಿ ನಾಯಿಯ ತಿನ್ನುವ ತಟ್ಟೆ ಕೊಟ್ಟು ನನ್ನ ಕೈಯಾರೆ ₹1 ಭಿಕ್ಷೆ ಹಾಕಿ ಕಳಿಸಿದ್ದೇನೆ. ಶಬ್ಬಾಷ್ ಶ್ರೀಧರ್, ಶಬ್ಬಾಷ್. ಮೆಚ್ಚಿದೆ ನಿನ್ನ ಬುದ್ಧಿ ಚಾತುರ್ಯಕ್ಕೆ. ನೀ ಯಾಕೋ ನಿಮ್ಮ ಅಪ್ಪ ಕೂಡ ಮೆಚ್ಬೇಕು ನೋಡಲಿ. ಏಯ್, ಏನ ನಾಯಿ ಮರತ್ರ ಗೊಣಗ್ತೀವೋ? ಮೊದಲು ಆಸ್ತಿ ಪತ್ರ ಸರಿಯಾಗಿದ್ದೆಲ್ಲೋ ನೋಡು. ಆಯ್ತು ಬಿಡ್ರಿಪ್ಪ ಗೌಡ್ರ, ತಾರ ಪಾಸೂರ ನಿನಗೂ ಮದುವೆ ಆಗೋ ಊರು ಭಾಳ ಇದ್ದಂಗೆ ಕಾಣ್ತೈತ್ ನೋಡ. ಮತ್ತ ನಿನ್ನ ಆಸ್ತಿ ಪತ್ರ ಕಂತ್ರಿ ನನ್ನ ಮೇಲೆ ವಿಶ್ವಾಸ ಇಲ್ಲೇನೋ ನಿನಗೆ? ನಾ ತಂದದ ಆಸ್ತಿ ಪತ್ರನೂ ವಾಡ್ಸಲೆ, ನಾ ಕುಡಿಯಾಕದ ಕ್ವಾಟ್ರನೂ ವಾಡ್ಸಲೆ. ತಮ್ಮ ನಿಷೇಧನ ಮಾತು ಕಿಸೇದಾಗತ್ತಾರಲ್ಲ, ಅದ್ರ ಸಂಬಂಧ ಚೆಕ್ ಮಾಡ್ಬೇಕು ನಾವು. ಗೌಡ್ರ ಅಂದಂಗ ಆಸ್ತಿ ಪತ್ರ ಎಲ್ಲ ಕರೆಕ್ಟ್ ಐತೆ ನೋಡ್ರಿಪ್ಪ. ಆ ಧರ್ಮನ ಅವನು ಸ್ವಂತ ಇಂಚೆಯಿಂದನ ಎಲ್ಲ ಆಸ್ತಿ ಶ್ರೀಧರ್ಗೆ ಬಿಟ್ಕೊಟ್ಟಾನ್ರಿ ಗೌಡ್ರ. ಕಂತ್ರಿ, ಎಂದು ಎಷ್ಟೊಂದು ಸಂತೋಷವಾಗುತ್ತಿದೆ ಗೊತ್ತಾ? ಧರ್ಮ್ಯ, ಇನ್ನು ಮೇಲೆ ನೋಡು ಈ ಪ್ರಶಾಂತ್ ಗೌಡನ ಚದುರಂಗದ ಆಟ. ಕಂತ್ರಿ, ಇದೇ ಸಂತೋಷದ ಸಮಯದಲ್ಲಿ ಒಂದು ಪಾರ್ಟಿಯನ್ನು ಏರ್ಪಾಡು ಮಾಡು. ಎಲ್ಲರೂ ಹಾಡಿ ಕುಣಿಯೋಣ. ಆಯ್ತು ಬಿಡ್ರಿ ಗೌಡ್ರ, ನಾ ಹಿಂಗ್ ಹೋಗಿ ಹಿಂಗ ಮಾಲ್ ಕರ್ಕೊಂಡ್ ಬಂದ್ ಬಿಡ್ರಿ. Jobaston. ಬರ್ರೆಲೆ ಗಂಗ್ಯ ಗುಡ್ಯ ನಿಂಗ್ಯ ಹೊಡಿರೆಲೆ ಹಲಿಗೆ ನಾ ನಿಮ್ಮ ಕಡೆ ಹುಡುಗಿ ತೆಗಿರೆಲೆ ನಟಗೆ. ಶ್ರೀಧರ್, ನೀನು ಒಳಗೆ ಹೋಗಿ ವಿಶ್ರಾಂತಿ ತೆಗೆದುಕೋ. ಕಂತ್ರಿ, ಶ್ರೀಧರನಿಗೆ ಏನ್ ಬೇಕು ಎಲ್ಲವನ್ನು ಸಪ್ಲೈ ಮಾಡು. ಹಾತ್ರಿ ದನ್ಯಾರ, ಇದ ನಡಿಪ ಸೂರ. ಇಷ್ಟೆಲ್ಲ ಆದದ್ದು ನಿನ್ನಿಂದನ. ನಿನ್ನ ಕಾಲಾಗ ಬೂಟ, ಕೈಯಾಗ ಒಂದು ತಾಟ್ ಕೊಡ್ತಾರೇನ. ನಿನ್ನವನು ಹೋಗಾಕಿ ನೀ ಎಲ್ಲಾನು ಗುಡ್ಡಕ್ಕೆ ₹10 ಕೊಡ್ರಿ ₹10 ಕೊಡ್ರಿ ಅಂತೇಳಿ. ಲೇ ಧರ್ಮ್ಯ, ನಿನ್ನ ಜೀವನ ತಂತಿ ಹರಿದ ವೀಣೆ. ದೇವರು ಸೃಷ್ಟಿಯನ್ನ ಮಾಡಿರಬಹುದು, ಆದರೆ ಈ ಪ್ರಶಾಂತ್ ಗೌಡನ ಸೃಷ್ಟಿಯ ಮುಂದೆ ಯಾವ ಆಟನೂ ನಡೆಯೋದಿಲ್ಲ. ಧರ್ಮ್ಯ, ನನ್ನನ್ನು ಎದುರು ಹಾಕಿಕೊಂಡವರು ಯಾರೂ ಬದುಕಿಲ್ಲ, ಬದುಕೋಕ್ ನಾನು ಬಿಟ್ಟಿಲ್ಲ. ಮನುಜ ಈ ಲೋಕವು ಒಂದು ಸಂತೆ. ನಮಸ್ಕಾರ ಶ್ರೀಮಂತರಿಗೆ. ಬಾ ಧರ್ಮಣ್ಣ ಬಾ. ಏನಾದರೂ ಕೆಲಸವಿತ್ತೋ ಅಥವಾ ಸಾಲ ತೀರಿಸಲು ಬಂದಿರುವೆಯೋ? ಏನಿಲ್ಲ ಶ್ರೀಮಂತರೇ, ನನ್ನ ಸಂಸಾರ ಸೂತ್ರ ಇಲ್ಲದ ಗಾಳಿಪಟದಂತೆ ಆಗಿದೆ. ನಿಮ್ಮ ಹೊಲದಲ್ಲಿ ದುಡಿದು ನಿಮ್ಮ ಸಾಲ ತೀರಿಸಬೇಕಂತ ಬಂದಿದ್ದೇನೆ. ಇಲ್ಲ ಅನ್ನಲಾರದೆ ನನಗೆ ನೆಲೆ ಮಾಡಿಕೊಡಿ, ನಿಮ್ಮ ಕಾಲಿಗೆ ಬಿದ್ದು ಬಿಡುತ್ತೇನೆ. ನೆಲೆ ಹುಟ್ಟೋ ಸೂರ್ಯನಿಗಿಲ್ಲ ನೆಲೆ, ಬೀಸೋ ಗಾಳಿಗಿಲ್ಲ ನೆಲೆ, ಹರಿಯುವ ನೀರಿಗಿಲ್ಲ ನೆಲೆ. ನಿನಗೆಲ್ಲಿಂದ ಬರಬೇಕಲೇ ಕತ್ತೆ ಬಡವ? ಏ ನಾಗೇಂದ್ರ,
ನಾನು ಬಡವನಾದರೆ ಏನಾಯಿತು, ನನ್ನಲ್ಲಿ ಛಲವಿದೆ, ಬಲವಿದೆ. ಅಷ್ಟೇ ಅಲ್ಲ, ಆ ಸಿಂಹ ಹೇಗೆ ಒಂಟಿಯಾಗಿ ತಿರುಗುತ್ತದೆಯಲ್ಲ ಹಾಗೆ ನನಗೆ ಧೈರ್ಯವಿದೆ. ನಿಮ್ಮಂತ ಎದೆಗೆ ಒದೆಯುವಷ್ಟು ಶಕ್ತಿವಿದೆ. ನಿನಗೊಂದು ತುತ್ತು ಕೂಳು ಬೇಕಾದರೂ ಕೇಳು, ಕೊಡುತ್ತೇನೆ. ಆದರೆ ನೀನು ಹೋರಾಟ ಮಾಡುತ್ತಿರುವ ಆ ಕಳಸಾ ಬಂಡೂರು ಯೋಜನೆಯನ್ನ ಕೈ ಬಿಟ್ಟರೆ ಮಾತ್ರ. ಲೇ ಸಾವುಕಾರ, ನನ್ನ ಜೀವ ಬೇಕಾದರೂ ಕೇಳು, ಕೊಡ್ತೇನೆ. ಆದರೆ ಆ ನನ್ನ ಜಲಮಾತಿಗೆ, ಆ ನನ್ನ ರೈತರಿಗೆ ಉಸಿರಾಗಿ, ಜೀವದ ಉಸಿರಾಗಿ ವರ್ಷ 12 ತಿಂಗಳು ಹರಿದು ಜೀವ ಪಕ್ಷಿಗೆ ಜೀವ ಕೊಟ್ಟಿದ್ದಾಳೆ. ಸ್ವರ್ಗ ಲೋಕಕ್ಕೆ ಸಾಟಿ ಎಂಬ ಆ ಜಲಮಾತೆಗೆ ನಾನು ದ್ರೋಹ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ. ಲೇ ಧರ್ಮ, ನೀನು ಪ್ರತಿ ಆ ಮಲಪ್ರಭೆಯನ್ನು ಯಾರೆಂದು ಕೇಳುತ್ತಿರುವೆಯಲ್ಲ, ಅದೇ ನೀರನ್ನು ನಿನಗೆ ಕೊಡದೆ ಬಿಸಿಲಿನಲ್ಲಿ ನಿಂತ್ರಿಸದೆ ಗೊತ್ತಾಗುತ್ತದೆ ಮಗನ ಆ ಮಲಪ್ರಭೆ ಯಾರೆಂದು. ಲೇ ಕೆಟ್ಟ ಸುಳಿ ಮಕ್ಕಳ, ಆ ಗಂಗಾ ಮಾತೆ ಎಲ್ಲೇ ಹುಟ್ಟಿ ನಿಮ್ಮಂತ ರಾಕ್ಷಸರಿಗೆ ಉಸಿರಾಗಿದ್ದಾಳೆ. ಜಾತಿ ಭೇದ ಭಾವ ಇಲ್ಲದೆ ಎಲ್ಲೇ ಹುಟ್ಟಿ, ಎಲ್ಲೇ ಬೆಳೆದು, ಎಲ್ಲೇ ಹರಿಯುತ್ತಾಳೆ. ಎಲ್ಲರೂ ಮುಖದಲ್ಲಿ ಕಳೆ ತರುತ್ತಾಳೆ. ಆ ಕಳಸಾ ಬಂಡೂರು ಯೋಜನೆಗೆ ನಾನು ನಾಯಕನಾಗಿ ಈ ನಮ್ಮ ನಾಡಿನ ರೈತರಿಗೆ ಮೆಟ್ಟಿಯಾಗಿ ನಿಲ್ಲುತ್ತೇನೆ. ನೋಡ್ಪ ತಮ್ಮ ಧರ್ಮಣ್ಣ, ನೀ ಇಲ್ಲಿ ಮಾಡಾಕ್ ಬಂದದ್ದ 3 ದಿನದ ಶಾಂತಿವು, ಅದ್ರೊಳಗೆ ಐತ್ ನೋಡ್ಲಿ ತಮ್ಮ 108 ಚೀತಿ. ಮತ್ತ ನೀ ಸತ್ ಮೇಲೆ ಒಂದ ರಾತ್ರಿ. ಲೇಕಂತ್ರಿ, ನೀನು ಮಲಾಪುರ ನೀರು ಕುಡಿದು ಬೆಳೆದಿಲ್ಲೋ, ಇಂಥ ಲುಚ್ಚ ಸುಳಿ ಮಕ್ಕಳು ಉಚ್ಚಿ ಕುಳಿದು ಬೆಳೆದಲ್ಲಿ. ಅದಕ್ಕಂದಲೇ ನಿನ್ನ ಬಾಯಿಂದ ಇಂಥ ಮಾತು ಬರ್ತಾವಲೇ ಕಂತ್ರಿ. ನೀನು ಹುಟ್ಟುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೊಂದು ನೀನು ಕತ್ತಲೆ. ಮೊದಲು ನಿನ್ನ ಹೆಣ ಹರಿದು ತಿನ್ನುತ್ತಾವೆ ಹದ್ದು ನಾಯರಿಗಳು. ಲೇ, ಮೊದಲು ನೀನು ತಿಳಿದು ಮಾತನಾಡು. ಈ ಶ್ರೀಮಂತರನ್ನು ನಡೆದಿದ್ದ ದಾರಿ ಅಧಿಕಾರಿಗಳು ಮಾಡಿದ ಶಾಸನ ಆಗಿದೆ ನಿಮಗೆ. ಹೌದು ಹೌದು, ಶ್ರೀಮಂತರು ನಡೆದಿದೆ ದಾರಿ, ಅಧಿಕಾರಿಗಳು ಮಾಡಿದೆ ಶಾಸನ. ಶ್ರೀಧರ, ನಿನ್ನ ಬಾಯಿಂದ ಇಂಥ ಮಾತೇನು? ಲೇ, ನೀನು ಏ ಧರ್ಮ, ಅಂದಂಗೆ ಆರಿದಂಗಾಯ್ತು ನಿನ್ನ ಬದುಕಿನ ದೀಪ. ಲೇ ಶ್ರೀಧರ, ನೋಡ್ಪ ತಮ್ಮ ಧರ್ಮಣ್ಣ, ಹಕ್ಕಿ ಹಂಗಾರಿ ಚಿಕ್ಕಿ ಹಿಡಿತೀನಿ ಅಂದ್ರ ನೆಲಕ್ ಬೀಳೋದು ಗ್ಯಾರಂಟಿ ನೋಡ್ಲಿ. ಹೇ ಧರ್ಮ್ಯ, ಇಷ್ಟೇ ಸಾಕ, ಇನ್ನೂ ಬೇಕಾ? ಶ್ರೀಧರ, ಇಂಥ ಮೂರ್ಖರ ಜೊತೆಗೆ ಕೂಡಿ ನನ್ನ ಚಿನ್ನದಂತ ಸಂಸಾರ ಹಾಳ ಮಾಡಿದೆ. ನನ್ನ ಅದು ಅಲ್ಲದೆ ನನ್ನ ಪ್ರಾಣಕ್ಕೆ ಪ್ರಾಣ ಕೊಡುವ ನನ್ನ ತಮ್ಮ ಸಮರ್ಥನನ್ನು ನನ್ನಿಂದ ದೂರ ಮಾಡಿದೆ. ಅಷ್ಟೇ ಅಲ್ಲದೆ ನನ್ನ ಬಾಳ ಸಂಗತಿಯಾದ ನನ್ನ ಸೀತನ ದೂರ ಮಾಡಿದೆ. ಯಾಕೆ ಈ ರೀತಿ ಮಾಡಿದೋ ಶ್ರೀಧರ? ಒಂದು ನಾಯಿ ಸಾಕಿದ ನಾಯಿಗೆ ಒಂದು ತುತ್ತು ಅನ್ನ ಹಾಕಿದರೆ ಆ ನಾಯಿಯ ಮನೆ ಋಣ ತೀರಿಸುತ್ತದೆ. ನೀನು ಆ ನಾಯಿಗಿಂತ ಕಡಿಮೆಯಾದಲೇ ಪಾಪಿ. ಪಾಪಿ, ನನ್ನನ್ನು ನಾಯಿಗೆ ಹೋಲಿಸ್ತೀಯಾ? ಯಾರು ಸತ್ತರೇನು, ಯಾರು ಬದುಕಿದ್ದರೇನು? ಸತ್ತು ಹೋದ ಈ ನಿನ್ನ ಜೀವ ಮತ್ತೆ ಬರುವುದಿಲ್ಲ. ಅದನ್ನು ನೆಲೆಸಲು ಬೇಡ.
ಅಯ್ಯೋ ದುರು ಇದೆ. ಆ ದೇವರು ನನ್ನ ಹಣೆ ಬರದಲ್ಲಿ ಹೀಗೆ ಬರದಂತೆ ಕಾಣುತ್ತದೆ. ಇದೆಲ್ಲ ವಿಕಿತ ಬಲ್ಲವರು ಯಾರು? ಸಾವುಕಾರರೇ, ನಿಮ್ಮಲ್ಲಿ ಒಂದು ಮಾತು ಕೇಳುತ್ತೇನೆ, ಇಲ್ಲನಬೇಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡುತ್ತೇನೆ. ಏನು ಧರ್ಮಣ್ಣ, ಈ ನಿನ್ನ ಸಂಕಟ ನೋಡಿ ಕರುಣೆ ತೋರಿ ಕರುಣಾಮೂರ್ತಿಯಾಗಿ ನಾನು ಕಣ್ಣೀರಿಡಬೇಕಾಗಿಲ್ಲ. ನಿನಗೆ ಅತಿಥಿ ಸ್ವಾಗತ ಮಾಡಿ ನನ್ನ ಮಾಂಸದ ಮೇಲೆ ಕೊಂಡಿಸಬೇಕಾ? ಅಂತ ದೊಡ್ಡ ಮಾತೇನು ಬೇಡ ಶ್ರೀಮಂತರೇ, ಬೇಡ. ನಿಮ್ಮ ಕಾಲಿಗೆ ಬಿದ್ದು ಬೇಡುತ್ತೇನೆ, ನನ್ನ ತಮ್ಮ ಮೊದಲನೇ ಆಗಬೇಕು ಅಷ್ಟೇ. ಅಪ್ಪ ಅಪ್ಪ ಅದೇನಪ್ಪ? ನೀಚ ಶ್ರೀಮಂತರೇ, ನನ್ನ ತಂದೆಯನ್ನು ಸಮಾಜದಲ್ಲಿ ಭಿಕ್ಷೆ ಬೆಳೆಯಾದರೂ ಸಾಕುತ್ತೇನೆ. ನಿಮ್ಮ ಹಂಗು ನಮಗೇನು ಬೇಡ ಅಪ್ಪ. ಇಂಥ ದುಷ್ಟರಿದ್ದ ಜಾಗದಲ್ಲಿ ನಾವು ಇರೋದು ಬೇಡ. ಯಾವುದಾದರೂ ದೇವಸ್ಥಾನದಲ್ಲಿ ವಾಸವರನ ಬಾರಪ್ಪವ. ಹೋಗೋತ್ತಮ್ಮ, ಹೋಗ ಅಲ್ಲೇ ನಮ್ಮ ಬಸವನಗುಡಿ ಖಾಲಿ ಐತಿ ನೋಡಿ. ಈಗ ಅಲ್ಲೇ ಎಲ್ಲಾರು ಮಕ್ಕೋತೀರಿ ನೋಡ್ರಿ. ನಗುತ್ತೈತಿ ದೈವ, ಅಳುತ್ತೈತಿ ಜೀವ, ನಗುತ್ತೈತಿ ದೈವ, ಅಳುತ್ತೈತಿ ಜೀವ, ವಿಧಿಯಾಟ ಬಲ್ಲ ನಾಗೇಂದ್ರ, ಧರ್ಮದ ಒಡಲಿಗೆ ಕರ್ಮದ ಬೆಂಕಿ ಹೇಗೆ ಸುಟ್ಟಿತು ನೋಡು. ಅಂದು ಆ ಧರ್ಮ ಬೀದಿ ಪಾಲಾಗಂತಂದು ಗ್ಯಾರಂಟಿ. ಗೌಡ್ರ, ನಾಳೆ ಬರೋ ಪೇಪರ್ನಾಗ ಧರ್ಮ ಸಾತ್ ಸುದ್ದಿ ಬರೋದಂದ್ರು ಗ್ಯಾರಂಟಿ ರೀ. ಇನ್ಯಾಕೆ ಅವ್ರ ಬಗ್ಗೆ ಚಿಂತೆ ಮಾಡ್ಕೊತ ಕೊಂಡ್ರದ್ರಿ ಗೌಡ್ರ? ನಡ್ರಿ, ನಮ್ಮ ಮುಂದಿನ ತೆಗೆದ ಮಾಡಿ ಮುಗಿಸೋನು ಬರ್ರಿ ಗೌಡ್ರ. ಗೌಡ ಉಗ್ರ ಪ್ರಶಾಂತ್ ಗೌಡ, ಇವನು ಕಣ್ಣಿಟ್ಟರೆ ಕಾಮುಕ, ಕೈ ಎತ್ತಿದರೆ ಕೊಲೆ ಗಡುಕ.